ಮತ್ತೆ ದರ ಏರಿಕೆಯ ಶಾಕ್ ಅಂತ ಹೇಳ್ತಾ ಇರೋದು. ಏನಪ್ಪ ಹೊಸ ವರ್ಷ ಬರ್ತಾ ಇದ್ದಂಗೆ ಬರೀ ಶಾಕ್ ಅಂತಿದ್ರೆ ಅಂದರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಸರ್ಕಾರನೇ ಈ ಶಾಕ್ ಕೊಡೋಕ್ಕೆ ತಯಾರಿಯಾಗಿ ಕೂತಿದೆ. ನಿಮಗೆ ಹೊಸ ವರ್ಷಕ್ಕೆ ಏನಾದರೂ ಒಂದು ನೆನಪಲ್ಲಿ ಉಳ್ಕೊಳ್ಬೇಕಲ್ಲ, ಗ್ಯಾರಂಟಿ ಶಾಕ್. ಸೊ ಆ ಗ್ಯಾರಂಟಿ ಶಾಕನ್ನು ಈಗ ಕೊಡ್ತಾ ಇದ್ದಾರೆ. ಯಾವ್ಯಾವುದರ ಮೇಲೆ ದರ ಏರಿಕೆ ಮಾಡ್ತಾ ಇದ್ದಾರೆ ಅನ್ನೋದರ ಒಂದಿಷ್ಟು ಹಿಂಟ್ ಅಂತೂ ನಿಮ್ಗೆ ಅವಾಗ ಮಾಹಿತಿ ಸಿಕ್ಕಿದೆ ಕಳೆದ 2 ದಿನಗಳಿಂದ. ಈಗ ನಿಜವಾಗಿಯೂ ಕೂಡ ದರ ಏರಿಕೆಯ ಬರೆಯನ್ನು ಹಾಕೋಕೆ ಸರ್ಕಾರ ಸಭೆಯನ್ನ ಮಾಡಿ ನಿರ್ಧಾರವನ್ನ ಮಾಡಿದೆ. ಸೊ ಹೊಸ ವರ್ಷದ ಸಂಭ್ರಮದಲ್ಲಿದ್ದವರಿಗೆ ದರ ಏರಿಕೆಯ ಬರೆ. ರಾಜ್ಯದಲ್ಲಿ ಬಸ್ ಪ್ರಯಾಣ ದರ ಏರಿಕೆ. ಬಸ್ ಪ್ರಯಾಣ ದರ 15% ಹೆಚ್ಚಳ. ದರ ಏರಿಕೆಗೆ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ದರ ಏರಿಕೆಗೆ ಪ್ರಸ್ತಾವನೆಯನ್ನ 4 ನಿಗಮಗಳು ಕೂಡ ಸಲ್ಲಿಸಿದ್ವು. ಆ ನಿಟ್ಟಿನಲ್ಲಿ ಇವತ್ತು ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ. ಕ್ಯಾಬಿನೆಟ್ ಸಭೆ ಬಳಿಕ ಇದರ ಘೋಷಣೆ ಇದೆ. ಹೊಸ ವರ್ಷದ ಸಂಭ್ರಮದಲ್ಲಿದ್ದವರಿಗೆ ದರ ಏರಿಕೆಯ ಬರೆ ಬೀಳ್ತಾ ಇದೆ. ವರಿ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಡೈರೆಕ್ಟಾಗಿ ನಿಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಕೊಡೋ ಬದಲಾಗಿ ಸರ್ಕಾರಕ್ಕೆ ಕೊಟ್ಬಿಟ್ಟು ಸರ್ಕಾರ ನಿಮ್ಮ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಉಚಿತವಾಗಿ ಓಡಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಹಾಗಾಗಿ ಆ ವ್ಯವಸ್ಥೆಯನ್ನು ಸರ್ಕಾರ ಮಾಡುತ್ತೆ. ಒಂಥರ ಈ ಮಧ್ಯವರ್ತಿಗಳ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ನಿಮ್ಮ ದುಡ್ಡನ್ನು ನಿಮ್ಮ ಮನೆ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಓಡಾಡೋಕ್ಕೋಸ್ಕರ ಮಧ್ಯವರ್ತಿಯ ಕೆಲಸವನ್ನು ಮಾಡಿಕೊಂಡು ನಿಮ್ಮ ಮೇಲೆ ದರ ಏರಿಕೆಯನ್ನು ಮಾಡಿಕೊಂಡು ಹೆಣ್ಮಕ್ಳಿಗೆ ಕೊಡ್ತಾ ಇದೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಈ ಹಿಂದೆ 2019ರಲ್ಲಿ ಪ್ರಯಾಣ ದರ ಇಷ್ಟಿತ್ತು. 4 ನಿಗಮಗಳಿಂದ ದರ ಹೆಚ್ಚಳಕ್ಕೆ ಪ್ರತ್ಯೇಕ ಪ್ರಸ್ತಾವನೆ ಬಂದಿತ್ತು. ಸೊ ಈಗ ದರ ಹೆಚ್ಚಳಕ್ಕೆ ಸಂಪುಟ ನಿರ್ಧಾರವನ್ನು ಕೂಡ ಮಾಡಿ ಆಗಿದೆ. ಘೋಷಣೆ ಒಂದು ಬಾಕಿ ಇದೆ. ಸೊ ಏನಾಗಿತ್ತು ಅಂತಂದರೆ, ಒಟ್ಟು KSRTC ಮತ್ತು BMTC ಎಲ್ಲ ಲೆಕ್ಕಾಚಾರಗಳಿಗೆ ಬರೋದಾದರೆ 17,18 ಸಾವಿರ ಕೋಟಿ ಅವರಿಗೆ ಪ್ರತಿ ವರ್ಷಕ್ಕೂ ಕೂಡ ಆಗುವಂಥ ಖರ್ಚು. ಅದರಲ್ಲಿ ಅವರಿಗೆ ರೆವಿನ್ಯೂ ಇರೋದು 12,500 ಕೋಟಿ ಅವರಿಗೆ ಖರ್ಚು. ಇದು ಏನೋ ರೆವಿನ್ಯೂ ಬರೋದು. ಇನ್ನುಳಿದಂಥ 3,000 ಕೋಟಿಯನ್ನು ಬಜೆಟ್ನಲ್ಲೇ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ಬಟ್ ಅದು ಈಗ ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಟ್ಟಿರೋದ್ರಿಂದ ಆಲ್ಮೋಸ್ಟ್ 6,000-7,000 ಕೋಟಿ ಸ್ವಲ್ಪ ಬಿಸಿ ತಟ್ತಾ ಇದೆ ಅಲ್ಲಿ. ಸೊ 10 ವರ್ಷಗಳ ಬಳಿಕ ಈಗ ಹೆಚ್ಚುತ್ತಾ ಇದೆ BMTC ಪ್ರಯಾಣ ದರ. 10 ವರ್ಷಗಳ ಬಳಿಕ ಅದರ ಹೊರೆಯನ್ನು ಈಗಾಗಲೂ ಕೂಡ ಹೆಣ್ಮಕ್ಳಿಗೆ ಫ್ರೀಯಾಗಿ ಕೊಡೋಕ್ಕಿಂತ ಮುಂಚಿತವಾಗಿಯೂ ಕೂಡ 3,000 ಕೋಟಿ ಲಾಸಲ್ಲೇ ನಡೀತಾ ಇತ್ತು. ಪ್ರತಿ ವರ್ಷ ಬಜೆಟ್ನಲ್ಲಿ ಅದಕ್ಕೆ ಅಲೋಕೇಶನನ್ನು ಮಾಡಿಕೊಡ್ತಾ ಇದ್ರು. 42% ದರ ಹೆಚ್ಚಳಕ್ಕೆ ಈಗ ಪ್ರಸ್ತಾವನೆಯನ್ನು ಮಾಡಲಾಗಿತ್ತು. 42% ದರ ಹೆಚ್ಚಳಕ್ಕೆ. ಬಟ್ ಈಗ 15%ಕ್ಕೆ ಸೀಮಿತವಾಗಿದ್ದಾರೆ. ಅಂತಂದರೆ 10 ರೂಪಾಯಿಗೆ 1.5 ರೂಪಾಯಿ ಹೆಚ್ಚಳವನ್ನು ಮಾಡೋಕ್ಕೆ ಈಗ ಮುಂದಾಗಿದ್ದಾರೆ. ಟಿಕೆಟ್ ದರ ನಿಮ್ಗೆ 10 ರೂಪಾಯಿ ಎಲ್ಲಾದರೂ ಇದ್ದರೆ ಅದರ ಇನ್ನು ಮುಂದೆ ಟಿಕೆಟ್ ದರ ನಿಮಗೆ 11.5 ರೂಪಾಯಿ ಆಗಿರುತ್ತೆ. ಬಟ್ 50 ಪೈಸೆ ಲೆಕ್ಕಾಚಾರಗಳಲ್ಲಿ ಈಗ ಡೌಟು ಅನಿಸುತ್ತೆ. ಅದನ್ನು ರೌಂಡ್ ಫಿಗರ್ ಆಗೇ ಇಟ್ಕೊಳ್ತಾರೆ. ಘೋಷಣೆ ಒಂದು ಬಾಕಿ ಇದೆ. ಡಿಸೈಡ್ ಅಂತೂ ಮಾಡಾಗ್ಬಿಟ್ಟಿದೆ. ದರ ಅಂತೂ ಏರಿಕೆ ಆಗೇ ಆಗುತ್ತೆ, ಯಾವ ಅನುಮಾನವೂ ಕೂಡ ಇಲ್ಲ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಫೈನಲಿ ಸರ್ಕಾರ ಹೊಸ ವರ್ಷಕ್ಕೆ ಹೊಸ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ದರ ಏರಿಕೆಯ ಸ್ಕೀಮನ್ನು ಕೂಡ ಅಳವಡಿಸಿಕೊಂಡಿತ್ತ ಅಂತ ಕ್ಯಾಬಿನೆಟ್ನಲ್ಲಿ ಫೈನಲಿ ಡಿಸೈಡ್ ಆಯ್ತಾ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಕಳೆದ 5-6 ತಿಂಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ಇದು ಜಟಾಪಟಿ ಇತ್ತು ದರ ಏರಿಕೆ ಮಾಡಬೇಕು ಅಂತ. ಯಾಕಂದರೆ ಕಳೆದ ಆಗಸ್ಟ್ ತಿಂಗಳಲ್ಲೇ ಸಾರಿಗೆ ಇಲಾಖೆಯಿಂದ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ಅದನ್ನು ತಿರಸ್ಕಾರ ಮಾಡಿತ್ತು, ಸದ್ಯಕ್ಕೆ ಬೇಡ ಅಂತೇಳಿ. ಆದರೆ ಸಾರಿಗೆ ನಿಗಮ ಎಲ್ಲೋ ಒಂದು ಕಡೆ ಸಂಕಷ್ಟಕ್ಕೆ ಸಿಲುಕಿದೆ. 4 ನಿಗಮಗಳು ಕೂಡ ಬೇರೆ ಬೇರೆ ರೀತಿಯ ಹಣಕಾಸು ಒಂದು ಪರಿಸ್ಥಿತಿಯನ್ನು ಕೂಡ ಒಂದು ರೀತಿಯಲ್ಲಿ ಕೆಟ್ಟದಾಗಿದೆ. ಈ ಹಿನ್ನೆಲೆಯಲ್ಲಿ ಬಸ್ ದರ ಏರಿಕೆ ಮಾಡಲೇಬೇಕು ಅಂತಲೂ ಕೂಡ ಒಂದು ರೀತಿಯಲ್ಲಿ ಆ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿ ಆ ಸಂದರ್ಭದಲ್ಲಿ ಸಾರಿಗೆ ಇಲಾಖೆಯ ಸ್ಥಿತಿಗತಿಗಳ ಬಗ್ಗೆಯೂ ಕೂಡ ಒಂದು ರೀತಿಯಲ್ಲಿ ಮಾಹಿತಿಯನ್ನು ಪಡೆದಿದ್ರು. ಪ್ರಮುಖವಾಗಿ ಈ ಒಂದು ಶಕ್ತಿ ಯೋಜನೆಯನ್ನು ಜಾರಿಗೆ ತಂದ ಬಳಿಕ ಎಲ್ಲೋ ಒಂದು ಕಡೆ ತಿಂಗಳಿಗೆ ಒಂದು ಸುಮಾರು 450 ಕೋಟಿಯಷ್ಟು ಸರ್ಕಾರವೇ ಹಣವನ್ನು ಭರಿಸ್ತಾ ಇತ್ತು ಸಾರಿಗೆ ನಿಗಮಗಳಿಗೆ. ಆದರೆ ಒನ್ ಟೈಮ್ ಸೆಟ್ಲ್ಮೆಂಟ್ ಇರಲಿಲ್ಲ. ಅಂದರೆ 1 ತಿಂಗಳು 2 ತಿಂಗಳು ಬಾಕಿಯನ್ನು ಇಟ್ಕೊಂಡು ಒಂದು ರೀತಿಯಲ್ಲಿ ಸರ್ಕಾರ ಭರಿಸುವಂಥ ಕೆಲಸವನ್ನು ಮಾಡಿತ್ತು. ಅಂದರೆ ವರ್ಷಕ್ಕೆ ಎಲ್ಲೋ ಒಂದು ಕಡೆ ಸುಮಾರು 4,500 ಕೋಟಿ ಬೇಕಾಗುತ್ತೆ ಅಂತ ಕೂಡ ಬಜೆಟ್ನಲ್ಲಿ ಒಂದು ರೀತಿಯಲ್ಲಿ ಆ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯನವರು ಅಂದಾಜನ್ನು ಕೂಡ ಇಟ್ಕೊಂಡಿದ್ರು. ಹಾಗಾಗಿ ಒನ್ ಟೈಮ್ ಸರ್ಕಾರ ಇದನ್ನು ಭರಿಸಿದ್ರೆ ಖಂಡಿತವಾಗಿ ಕೂಡ ಸಾರಿಗೆ ನಿಗಮ ಒಂದು ರೀತಿಯಲ್ಲಿ ದುಸ್ಥಿತಿಗೆ ತಲುಪ್ತಾ ಇರಲಿಲ್ಲ ಅನ್ನೋ ಒಂದು ಲೆಕ್ಕಾಚಾರವೂ ಕೂಡ ಇದೆ. ಹಾಗಾಗಿ ಸರ್ಕಾರದ ಪರಿಸ್ಥಿತಿ ಮತ್ತು ಹಣಕಾಸು ಕೊಡುವಂಥದ್ದು ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ವ್ಯತ್ಯಾಸಗಳಾದ ಹಿನ್ನೆಲೆಯಲ್ಲಿ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಜೊತೆಗೆ ಸುಮಾರು 15 ಕೋಟಿಯಷ್ಟು ಇಂಧನಕ್ಕೆ ಬೇಕಾಗುತ್ತೆ, ಇಂಧನ ವೆಚ್ಚ ಪ್ರತಿದಿನಕ್ಕೆ ಅಂತ. ಅಂದರೆ ಸುಮಾರು ಅದು ತಿಂಗಳಿಗೆ ಒಂದು 390 ಕೋಟಿಯಷ್ಟು ಒಂದು ರೀತಿಯಲ್ಲಿ ಅದಕ್ಕೆ ವಿನಿಯೋಗ ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ವರ್ಷಕ್ಕೆ ಅದು ಕೂಡ ಸುಮಾರು 3,900 ಚಿಲ್ಲರೆ ಕೋಟಿಯಷ್ಟು
ಅಗತ್ಯತೆ ಇದೆ ಅನ್ನೋದನ್ನು ಕೂಡ ಸಾರಿಗೆ ಇಲಾಖೆ ಅಧಿಕಾರಿಗಳು ವಿವರಿಸಿದರು. ಈ ಹಿನ್ನೆಲೆಯಲ್ಲಿ ಕಳೆದ 10 ವರ್ಷಗಳಿಂದ BMTC ಬಸ್ ದರ ಏರಿಕೆ ಮಾಡಿಲ್ಲ, ಜೊತೆಗೆ ಕಳೆದ 5 ವರ್ಷಗಳಿಂದ ಆ ಒಂದು 3 ನಿಗಮಗಳು ಏನಿತ್ತು ಆ ನಿಗಮಗಳ ಒಂದು ಬಸ್ ದರ ಏರಿಕೆ ಮಾಡಿಲ್ಲ. ಆ ಕಾರಣಕ್ಕೋಸ್ಕರ ಮಾಡಲೇಬೇಕು ಅಂತ ಕೂಡ ಕ್ಯಾಬಿನೆಟ್ನಲ್ಲಿ ಕೂಡ ರಾಮಲಿಂಗಾರೆಡ್ಡಿ ಅವರು ಸಮರ್ಥನೆ ಮಾಡಿಕೊಂಡಿದ್ರು. ಅಂಕಿಅಂಶಗಳನ್ನು ಸಚಿವರಾದಿಯಾಗಿ ಎಲ್ರಿಗೂ ಕೂಡ ವಿವರಿಸುವಂಥ ಕೆಲಸವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿಯ ಹೊರೆ ಜೊತೆಗೆ ಸಾರಿಗೆ ನಿಗಮಗಳ ದುಸ್ಥಿತಿಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ದರ ಏರಿಕೆಗೆ ಕೂಡ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಆ ಪ್ರಸ್ತಾಪದ ಸಂದರ್ಭದಲ್ಲಿ 13ರಿಂದ 18% ಈ ಸರಾಸರಿ ಒಳಗಡೆ ಆ ಒಂದು ದರ ಏರಿಕೆ ಮಾಡಬೇಕು ಅಂತಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಹೇಳಿದರು. 3 ನಿಗಮಗಳಿಗೆ ಒಂದು ದರ, BMTCಗೆ ಒಂದು ದರ ಮಾಡೋ ಬಗ್ಗೆ ಕೂಡ ಪ್ರಸ್ತಾವನೆ ಇದೆ. ಹಾಗಾಗಿ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ. ಹಾಗಾಗಿ ಇದೆಲ್ಲವನ್ನು ಕೂಡ ಅವರೇಜನ ಲೆಕ್ಕ ಹಾಕಿ ಸುಮಾರು 15% ಅಥವಾ 18% ಏನಾದರೂ ಏರಿಕೆ ಮಾಡ್ತಾರಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ದರ ಏರಿಕೆಗಂತೂ ಒಪ್ಪಿಗೆ ಸಿಕ್ಕಿದೆ, ಆದರೆ ಎಷ್ಟು ಪರ್ಸೆಂಟ್ ಅನ್ನೋದ್ರ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ರಾಮಲಿಂಗಾರೆಡ್ಡಿ ಅವರೇ ಅದನ್ನು ಸ್ಪಷ್ಟಪಡಿಸುವಂತಹ ಸಾಧ್ಯತೆ ಇದೆ. ಒಂದಂತೂ ಸತ್ಯ, ನೀವು ಹೇಳದಂತೆ ಹೊಸ ವರ್ಷಕ್ಕೆ ಎಲ್ಲೋ ಒಂದು ಕಡೆ ಸಾಮಾನ್ಯ ಜನರಿಗೆ ಒಂದು ರೀತಿಯಲ್ಲಿ ಹೊರೆ ಆಗ್ತಾ ಇದೆ. ಅಂದರೆ ಮಹಿಳೆಯರಿಗೆ ಹೆಂಗಿದ್ರು ಕೂಡ ಉಚಿತವಾಗಿ ಸಿಗ್ತಾ ಇದೆ, ಆದರೆ ಪುರುಷರಿಗೆ ಮಾತ್ರ ಈ ಒಂದು ಬಸ್ ದರ ಏರಿಕೆಯನ್ನು ದೊಡ್ಡ ಮಟ್ಟದ ಹೊರೆ ಆಗೋದಂತೂ ಗ್ಯಾರಂಟಿ. ಹಾಗಾಗಿ ಇದನ್ನ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳುತ್ತೆ, ಜೊತೆಗೆ ಹೇಗೆ ಹರಗಿಸ್ಕೊಳ್ಳುತ್ತೆ, ಕಾದು ನೋಡಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಟ್ಟಿನಲ್ಲಿ ಗಂಡು ಮಕ್ಕಳ ಕಡೆಯಿಂದ ಕಿತ್ಕೊಂಡ್ಬಿಟ್ಟು ಹೆಣ್ಣು ಮಕ್ಕಳಿಗೆ ಬಸ್ಸಲ್ಲಿ ಉಚಿತವಾಗಿ ಓಡಾಡಿ ಅನ್ನುವಂತಹ ಡಿಸಿಷನ್ ಏನು ಸರ್ಕಾರ ಬಂದಿತ್ತು, ಅದಕ್ಕೆ ಬೇಕಾಗಿರೋ ರೀತಿಯಲ್ಲಿ ಇನ್ನೊಂದಿಷ್ಟು ಜೇಬಿಂದ ನಿಮ್ಗೆ ಕಿತ್ತು ನಾವು ಹೆಣ್ಣು ಮಕ್ಕಳಿಗೆ ಕೊಡ್ತೀವಪ್ಪ, ನೀವಪ್ಪ ಕೊಡೋದಿಲ್ಲ ನಾವೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಡಕ್ಕೆ ನಿಂತಿದ್ದಾರೆ. ಮಧ್ಯವರ್ತಿ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ.